ಸ್ಪಂದನ ಅವ್ರು ಹೊರಗಡೆ ಇದ್ದಾಗ ಮನೇಲಿ ಅಮ್ಮನಿಗೆ ಕೆಲಸ ಮಾಡಕ್ಕೆ ಬಿಡ್ತಿರ್ಲಿಲ್ಲ ಅಂತ. ಅಮ್ಮ ನಾನ್ ಮಾಡ್ತೀನಿ ನೀವ್ ಕೂರಮ್ಮ, ಅಮ್ಮ ನಾನ್ ಮಾಡ್ತೀನಿ ನೀನ್ ಕೂರಮ್ಮ ಎನ್ನುವಂಥದ್ದು. ಆ ಅಮ್ಮ ಒಂದ್ ಕಸ್ಬರ್ಕೆ ಕೈಲಿ ಹಿಡ್ಕೊಂಡ್ರೆ ಓಡೋ ಕಸ್ಕೊಳ್ತಿದ್ರಂತೆ. ಆದ್ರೆ ಬಿಗ್ ಬಾಸ್ ಮನೇಲಿ ಕೆಲಸ ಮಾಡ್ತಿರ್ಲಿಲ್ಲ, ನಿಜನಾ? ಇಲ್ಲ, ಮನೇಲೂ ಮಾಡ್ತಿರ್ಲಿಲ್ಲ. ದ ನೆಕ್ಸ್ಟ್ ಪಾರ್ಟ್ ಇಸ್ ಟ್ರೂ, ನೀವ್ ಹೇಳಿದ್ದು. ಅಂದ್ರೆ ನನ್ಗೆ ಬಿಗ್ ಬಾಸ್ ಮನೇಲಿ ಏನ್ ಕಾನ್ಸೆಪ್ಟ್ ನಾನು ಅನ್ಕೊಂಡಿದ್ದು ಅಂದ್ರೆ ಕೆಲಸ ಮಾಡ್ಬೇಕು ಎಲ್ಲರೂ, ಬಟ್ ಆ ಕೆಲ್ಸಗಳನ್ನ ಡಿವೈಡ್ ಮಾಡ್ಕೊಳ್ಳೋಣ. ಅದು ನಮ್ದೊಂದು ಪರ್ಸನಾಲಿಟಿನೇ ಅಲ್ವಾ. ಯಾಕಂದ್ರೆ ನಾನು ಇನಿಷಿಯಲ್ ಡೇಸ್ ಅಲ್ಲಿ ನೋಡ್ತಿದ್ದೆ, ಅಂದ್ರೆ ಒಬ್ರು ಜಾಸ್ತಿ ಪಾತ್ರೆ ತೊಳಿತಾ ಇದ್ರು, ಅವ್ರಿಗೆ ಅಪ್ರಿಸಿಯೇಷನ್ ಗಿಂತ ಏನಾಗ್ತಿತ್ತು, ಅವ್ರು ಅಡಿಗೆ ಮನೇಲೆ ಕಳೆದೋಗಿದ್ದಾರೆ ಅನ್ನೋದೇ ಬರ್ತಿತ್ತು. ಅದಕ್ಕೆ ಅಲ್ವಾ, ಅದೇ ಪರ್ಪಸ್ ಅಲ್ವಾ, ಎಲ್ಲಾ ಕೆಲ್ಸನೂ ಎಲ್ಲರೂ ಡಿವೈಡ್ ಮಾಡ್ಕೊಳ್ಳೋಣ, ಅದನ್ನ ಮಾಡ್ಕೊಂಡು ಹೋಗೋಣ ಅಂತ. ಐ ಡೋಂಟ್ ನೋ ಅದು ಎಲ್ಲಿ ನನ್ ಕ್ಯಾಲ್ಕುಲೇಟಿವ್ ಆತರ. ನಾನು ಇವಾಗ್ಲೂ ಅದೇ ಹೇಳೋದು, ಅಫ್ಕೋರ್ಸ್ ನಾವು ಕ್ಯಾಲ್ಕುಲೇಟಿವ್ ಅಂದ್ರೆ ಎಲ್ಲಾನು ಡಿವೈಡ್ ಮಾಡ್ಕೊಂಡಾಗ ಎಲ್ಲರಿಗೂ ಈಕ್ವಲ್ ಆಗಿ ಶೇರ್ ಆದಾಗ ಯಾರಿಗೂ ಬರ್ಡನ್ ಆಗಲ್ಲ, ಅವ್ರೆಲ್ಲಾ ಕಡೆನೂ ಕಾಣಿಸ್ಕೊಳ್ತಾರೆ. ಆ ತರದಲ್ಲಿ ಕ್ಯಾಲ್ಕುಲೇಟಿವ್ ಆಗಿರೋದು ಒಳ್ಳೇದಲ್ವಾ ಅಂತಾನೆ ನಂಗೆ ಇವಾಗ್ಲೂ ಇರೋದು ತಲೆಯಲ್ಲಿ. ನನಗೊಂದು ಬೇಜಾರಿದೆ, ಸ್ಪಂದನ ಅವ್ರು ಒಂದ್ಸರಿನಾದ್ರೂ ಕ್ಯಾಪ್ಟನ್ ಆಗ್ಬೇಕಿತ್ತು ಅಂತ. ಕ್ಯಾಪ್ಟನ್ ಆಗಿದ್ರ ನೀವು? ನೀವು ಒಂದು ಎಪಿಸೋಡ್ ನೋಡಿಲ್ವಾ? ಖಂಡಿತ ನೋಡಿಲ್ಲ. ಕ್ಯಾಪ್ಟನ್ ಆಗಿದ್ರಾ? ಆಕ್ಚುಲಿ ಆಗಿರ್ಲಿಲ್ಲ ಕ್ಯಾಪ್ಟನ್ ನಾನು. ಅಂದ್ರೆ ಆ ಕ್ಯಾಪ್ಟನ್ಸಿ ವೀಕ್ ಕೂಡ ಒಂಥರ ಮೆಂಟಲಿ ಸ್ವಲ್ಪ ಡಿಮೋಟಿವೇಟಿಂಗ್ ಇತ್ತು. ಕ್ಯಾಪ್ಟನ್ ಆಗಿದ್ದು ಹೆಂಗಿತ್ತು ಅಂತ ಹೇಳಿದ್ರೆ, ಒಳ್ಳೆ ಬೆಂಗಳೂರು ಟು ಮೈಸೂರು ಎಕ್ಸ್ಪ್ರೆಸ್ ಹೋದಂಗಿತ್ತು, ಪಟ್ ಅಂತ ಪಾಸ್ ಆದಂಗಿತ್ತು. ನಾವು ಸ್ಪಂದನ ಅವ್ರ ಕ್ಯಾಪ್ಟನ್ ಯಾವಾಗ ಆಗಿದ್ದು ಅಂದ್ರೆ ಅದೇನೋ ಹೇಳ್ತಾರಲ್ಲ, ಬಯಸದೆ ಬಳಿ ಬಂದೆ ಹಂಗೆ ಹೋದೆ ಅನ್ನೋ ತರ ಆಯ್ತು. ಬಟ್ ಆ ವೀಕ್ ನಂಗ್ ಒಂಥರ ಟಾಸ್ಕ್ ಆಡ್ಬೇಕು, ಪಾರ್ಟ್ನರು ಇದಾರೆ, ಒಂದ್ ಸಪೋರ್ಟ್ ಇರುತ್ತೆ, ಚೆನ್ನಾಗ್ ಆಡ್ಬೇಕು ಅನ್ನೋದು ತಲೆಯಲ್ಲಿತ್ತು. ಬಟ್ ಕಾಲ್ ಏಟ್ ಮಾಡ್ಕೊಂಡಿದ್ದು ಅದ್ ಏನೇನೋ ಆಗಿ ಒಂಥರ ನಂಗೆ ಬ್ಯಾಕ್ ಫೈರ್ ಆದಂಗೆ ತುಂಬಾ ಮೆಂಟಲಿ ಡ್ರೈನಿಂಗ್ ಆಗೋಯ್ತು. ಯಾಕೆ ಬಂತು ಮತ್ ಯಾಕೆ ಹೋಯ್ತು? ಬಟ್ ನಾನು ಆಡ್ದೆ ಬಂದಿದ್ದಲ್ವಾ, ಸೊ ಇಟ್ಸ್ ಓಕೆ. ಅದೊಂದು ಬ್ಲೇಮ್ ಇರ್ತಿತ್ತು ನಂಗೆ ಅನ್ನೋದು ಒಂದ್ ಕಡೆ ಕಾನ್ಸ್ಟೆಂಟ್ ಆಗಿ ಅನ್ಸ್ತಾ ಇತ್ತು. ಬಟ್ ಅಟ್ ದ ಸೇಮ್ ಟೈಮ್ ನನ್ನ ಕ್ಯಾಪ್ಟನ್ಸಿನ ಚೆನ್ನಾಗಿ ಉಪಯೋಗಿಸ್ಕೋತೀನಿ, ಆ ಇಂಪ್ರೆಷನ್ ಚೇಂಜ್ ಮಾಡ್ತೀನಿ. ನಂಗೆ ಗೊತ್ತಿತ್ತು ಹೇಳ್ತಾರೆ ನೀನ್ ಆಡಿಲ್ಲ ಅವ್ರು ಆಡ್ಕೊಟ್ರು ಅಂತ ಹೇಳ್ತಾರೆ, ಬಟ್ ಅದನ್ನ ಚೇಂಜ್ ಮಾಡ್ಬೇಕು ಅನ್ನೋದು ನನ್ನ ತಲೆಯಲ್ಲಿತ್ತು. ಇನ್ ಬಿಟ್ವೀನ್ ದಟ್ ನೋಡಿ, ನಿಮಗೆ ಒಂದು ಸ್ಮಾಲ್ ಆಕ್ಸಿಡೆಂಟ್ ಆಗುತ್ತೆ ಅಂದ್ರೆ ಕಾಲು ಸ್ವಲ್ಪ ಪೇನ್ ಆಗುತ್ತೆ, ಸೊ ತುಂಬಾ ನೋವು ಅನುಭವಿಸ್ತೀರಾ ಸಿಕ್ಕೋಬಟ್ಟೆ. ಅಂದ್ರೆ ಹೊರಗಡೆ ಎಲ್ಲ ಒಂದ್ ರೀತಿ ಗಾಬರಿ ಆಗ್ಬಿಡ್ತಾರೆ, ಇಡೀ ನಿಮ್ಮ ಫ್ಯಾಮಿಲಿನೂ ಕೂಡ ಗಾಬರಿ ಆಗುತ್ತೆ. ನಿಮ್ಮ ಫ್ಯಾಮಿಲಿ ಎಷ್ಟು ನೋವು ಅನುಭವಿಸುತ್ತೋ, ಸೊ ಭಯ ಪಡುತ್ತೋ, ಅದ್ರ ಹತ್ರಷ್ಟು ನಾನು ಭಯ ಪಟ್ಟಿದ್ದೇನೆ. ಯಾಕಂತ ಹೇಳಿದ್ರೆ ನಮ್ ಕೃಷಿ ಕಾಲಿಂಗ್ ಆಗ್ಬಿಡುತ್ತಲ್ಲ ಎನ್ನುವಂಥದ್ದು, ನಮ್ ಕೃಷಿಗೆ ಹಿಂಗ್ ಆಗ್ಬಿಡುತ್ತಲ್ಲ ಎನ್ನುವಂತ. ನಿಜಕ್ಕೂ ಬೇಜಾರಾಯ್ತು ಮೇಡಮ್. ಆ ಪೇನ್ ಎಲ್ಲ ಹೆಂಗ ಆಕ್ಸೆಪ್ಟ್ ಮಾಡ್ಕೊಂಡ್ರಿ? ಅಂದ್ರೆ ನನ್ಗೆ ಅದು ಆಕ್ಚುಲಿ ಫಸ್ಟ್ ಕನ್ಫ್ಯೂಷನ್ ರೂಮ್ ಕರೀತಾರೆ. ಕನ್ಫ್ಯೂಷನ್ ರೂಮ್ ಅಲ್ಲಿ ಹೇಳ್ತೀನಿ ಈ ತರ ನನ್ ಅಳಕ್ ಶುರು ಮಾಡಿರ್ತೀನಿ, ಇಂಜೆಕ್ಷನ್ ಕೊಡ್ತಾರೆ ರೆಸ್ಟ್ ಮಾಡಿ ಅಂತ. ಅವಾಗ ಲೈಕ್ ಓಕೆ ಫೈನ್ ಸರಿ ಹೋಗುತ್ತೆ. ನಂಗೆ ಆ ಟೈಮಲ್ಲಿ ಇನ್ನೊಂದು ಪ್ಯಾನಿಕ್ ಆಗಿದ್ದು ಏನಂದ್ರೆ, ನಂಗೆ ಕಾಲಿಟ್ಟಾಗ ನಂಗೆ ಮನೆಗೆ ಕಳಿಸ್ಬಿಟ್ರೆ, ಬಿಕಾಸ್ ನಾನು ಟಾಸ್ಕ್ ಆಡಿದ್ದೆ ಇಲ್ಲಿ ಸರ್ವೈವ್ ಆಗ್ಬೇಕು ಅಂತ. ಬಟ್ ಅದೇ ನಂಗೆ ಉಲ್ಟಾ ಆಗೋದ್ರೆ, ಇದರಿಂದಾನೇ ಮನೆಗೆ ಹೋದ್ರೆ ಅಂತ ಒಂಥರ ಭಯ ಆಗಿತ್ತು. ಬಟ್ ಅಲ್ಲಿ ಒಂದು ಹುಷಾರ್ ತಪ್ಪಿದ್ರು ನಮಗೆ ಕಂಫರ್ಟ್ ಇರಲ್ವಲ್ಲ, ತುಂಬಾ ಫಿಸಿಕಲಿ ಅಂಡ್ ಮೆಂಟಲಿ ಡ್ರೈನಿಂಗ್ ವೀಕ್ ಅನ್ಸ್ತು. ಬಟ್ ಒಂದು ಸೆಕೆಂಡ್ ಒಪಿನಿಯನ್ ಇರ್ಲಿ, ಒಂದು ಎಕ್ಸ್ರೇ ಮಾಡ್ಸೋಣ, ವಿ ಡೋಂಟ್ ನೋ, ರಿಸ್ಕ್ ತಗೊಳೋದ್ ಬೇಡ ಅಂತ ಹೇಳಿ ನಂಗೆ ಅದು ಎಕ್ಸ್ರೇ ಮಾಡಿಸ್ತಾರೆ. ಬಟ್ ಏನೂ ಆಗಿರಲ್ಲ ಮೇಜರ್ಲಿ, ಏನೋ ಬೋನ್ಗಾಗಿರ್ಬೋದು ಇದಾಗಿರ್ಬೋದು. ಆ ಓವರ್ ವೆಯ್ಟ್ ಕಂಪ್ರೆಸ್ ಆಗಿರೋದ್ರಿಂದ ಅದಂಗೆ ರೆಡ್ ಆಗಿದೆ. ಈಗ ಓಕೆನಾ? ನಾನು ಬರುವಾಗ ಟ್ರಾಫಿಕ್ ಅಲ್ಲಿ ನಿಂತಿದ್ದೆ, ಒಂದು 2 minutes ನಿಂತಿದ್ದೆ. ಸಿಕ್ಕಾಬಟ್ಟೆ ಕರ್ಕಶ ಶಬ್ದ, ಹಾರ್ನ್ ಮಾಡೋದು, ಕಿರ್ರೋ ಬರ್ರೋ ಅಂತ ಇತ್ತು. ಎಷ್ಟು ತಲೆ ಹೆಡ್ಡೇಕ್ ಆಗ್ತಿತ್ತು ಅಂತ ಹೇಳಿದ್ರೆ, ನಾನೇ ಇಷ್ಟು ತಲೆ ನೋಯ್ತಾ ಇದೆ. ಬಿಗ್ ಬಾಸ್ ಮನೆ ಸ್ಪಂದನ ಅವ್ರು ಹೆಂಗಪ್ಪ ಇದ್ರು ಅಷ್ಟು ದಿನಗಳ ಕಾಲ ಅಂತಂತ ದೊಡ್ಡ ಹಾರ್ನ್ ಸೌಂಡ್ ಮಧ್ಯೆ ಅಂತ. ಇಲ್ಲ, ನಾನು ಆಕ್ಚುಲಿ ನಂಗೆ ತಲೆನೋವು ತರ ಅನ್ಸ್ತಿರ್ಲಿಲ್ಲ. ಕೆಲವುದು ಕುತ್ಕೊಂಡ್ ನೋಡ್ತಿದ್ದೆ, ಲೈಕ್ ಯಾಕೆ ಜಗಳ ಆಡ್ತಿದ್ದಾರೆ, ಫಸ್ಟ್ ಆಫ್ ಆಲ್ ಪಾಯಿಂಟೇ ಇಲ್ವಲ್ಲ ಅಂತ. ಆಮೇಲೆ ಸ್ಟ್ರಾಟಜೀಸ್ ಗೊತ್ತಾಗ್ತಾ ಇತ್ತು ನನ್ಗೆ. ಸೊ ತಲೆನೋವು ತರ ಏನಿಲ್ಲ, ಮನೆಗೆ ಜಗಳಗಳು ಕೂಡ ಬೇಕು. ಸೊ ಅತಿ ಆಗ್ಬಾರ್ದಲ್ವಾ? ನಿಜವಾಗ್ಲೂ ಅತಿ ಆಗ್ಬಾರ್ದು. ಲಾಸ್ಟ್ ವೀಕ್ ನನ್ಗೆ ಅದೇ ಅನ್ಸಿದ್ದು. 3 ಜನ ಲಾನ್ ಅಲ್ಲಿ ಕುತ್ಕೊಂಡು ಒಂಥರ ನಂಗೆ ಗಾರ್ಡನ್ ಏರಿಯಾಗ ಬರಕ್ಕೆ ಕಷ್ಟ. ನಾನು ಬಂದ್ ಹೇಳ್ತೀನಿ. ನೀವು ಅದನ್ನ ಹೇಳಿದ್ರಿ ಅಂದ್ರೆ, ನಾವು ಸ್ಪಂದನ ಅವ್ರು ಹೊರಗಡೆ ಇದ್ದಾಗ ಮನೇಲಿ ಅಮ್ಮನಿಗೆ ಕೆಲಸ ಮಾಡಕ್ಕೆ ಬಿಡ್ತಿರ್ಲಿಲ್ಲ ಅಂತ. ಅಮ್ಮ ನಾನ್ ಮಾಡ್ತೀನಿ ನೀವ್ ಕೂರಮ್ಮ, ಅಮ್ಮ ನಾನ್ ಮಾಡ್ತೀನಿ ನೀನ್ ಕೂರಮ್ಮ ಎನ್ನುವಂಥದ್ದು. ಆ ಅಮ್ಮ ಒಂದ್ ಕಸ್ಬರ್ಕೆ ಕೈಲಿ ಹಿಡ್ಕೊಂಡ್ರೆ ಓಡೋ ಕಸ್ಕೊಳ್ತಿದ್ರಂತೆ. ಆದ್ರೆ ಬಿಗ್ ಬಾಸ್ ಮನೇಲಿ ಕೆಲಸ ಮಾಡ್ತಿರ್ಲಿಲ್ಲ, ನಿಜನಾ? ಇಲ್ಲ, ಮನೇಲೂ ಮಾಡ್ತಿರ್ಲಿಲ್ಲ.
ದ ನೆಕ್ಸ್ಟ್ ಪಾರ್ಟ್ ಇಸ್ ಟ್ರೂ ನೀವ್ ಹೇಳಿದ್ದು. ಅಂದ್ರೆ ನನ್ಗೆ ಬಿಗ್ ಬಾಸ್ ಮನೇಲಿ ಏನ್ ಕಾನ್ಸೆಪ್ಟ್ ನಾನು ಅನ್ಕೊಂಡಿದ್ದು ಅಂದ್ರೆ ಕೆಲಸ ಮಾಡ್ಬೇಕು ಎಲ್ಲರೂ, ಬಟ್ ಆ ಕೆಲಸಗಳನ್ನ ಡಿವೈಡ್ ಮಾಡ್ಕೊಳ್ಳೋಣ. ಅದು ನಮ್ದೊಂದು ಪರ್ಸನಾಲಿಟಿನೇ ಅಲ್ವಾ. ಯಾಕಂದ್ರೆ ನಾನು ಇನಿಷಿಯಲ್ ಡೇಸ್ ಅಲ್ಲಿ ನೋಡ್ತಿದ್ದೆ ಅಂದ್ರೆ ಒಬ್ರು ಜಾಸ್ತಿ ಪಾತ್ರೆ ತೊಳಿತಾ ಇದ್ರು, ಅವ್ರಿಗೆ ಅಪ್ರಿಸಿಯೇಷನ್ ಗಿಂತ ಏನಾಗ್ತಿತ್ತು, ಅವ್ರು ಅಡಿಗೆ ಮನೆಯಲ್ಲೇ ಕಳೆದೋಗಿದ್ದಾರೆ ಅನ್ನೋದೇ ಬರ್ತಿತ್ತು. ಅದಕ್ಕೆ ಅಲ್ವಾ, ಅದೇ ಪರ್ಪಸ್ ಅಲ್ವಾ, ಎಲ್ಲಾ ಕೆಲಸನೂ ಎಲ್ಲರೂ ಡಿವೈಡ್ ಮಾಡ್ಕೊಳ್ಳೋಣ, ಅದನ್ನ ಮಾಡ್ಕೊಂಡು ಹೋಗೋಣ ಅಂತ. ಐ ಡೋಂಟ್ ನೋ ಅದು ಎಲ್ಲಿ ನನ್ ಕ್ಯಾಲ್ಕುಲೇಟಿವ್ ಆತರ. ನಾನು ಇವಾಗ್ಲೂ ಅದೇ ಹೇಳೋದು, ಅಫ್ಕೋರ್ಸ್ ನಾವು ಕ್ಯಾಲ್ಕುಲೇಟಿವ್ ಅಂದ್ರೆ ಎಲ್ಲಾನು ಡಿವೈಡ್ ಮಾಡ್ಕೊಂಡಾಗ ಎಲ್ಲರಿಗೂ ಈಕ್ವಲ್ ಆಗಿ ಶೇರ್ ಆದಾಗ ಯಾರಿಗೂ ಬರ್ಡನ್ ಆಗಲ್ಲ, ಅವ್ರೆಲ್ಲಾ ಕಡೆನೂ ಕಾಣಿಸ್ಕೊಳ್ತಾರೆ. ಆ ತರದಲ್ಲಿ ಕ್ಯಾಲ್ಕುಲೇಟಿವ್ ಆಗಿರೋದು ಒಳ್ಳೇದಲ್ವಾ ಅಂತಾನೆ ನಂಗೆ ಇವಾಗ್ಲೂ ಇರೋದು ತಲೆಯಲ್ಲಿ. ನನಗೊಂದು ಬೇಜಾರಿದೆ, ಸ್ಪಂದನ್ ಅವ್ರು ಒಂದ್ಸರಿನಾದ್ರೂ ಕ್ಯಾಪ್ಟನ್ ಆಗ್ಬೇಕಿತ್ತು ಅಂತ. ಕ್ಯಾಪ್ಟನ್ ಆಗಿದ್ರ ನೀವು? ನೀವು ಒಂದ್ ಎಪಿಸೋಡ್ ನೋಡಿಲ್ವಾ? ಖಂಡಿತ ನೋಡಿಲ್ಲ. ಕ್ಯಾಪ್ಟನ್ ಆಗಿದ್ರ? ಆಕ್ಚುಲಿ ಆಗಿರ್ಲಿಲ್ಲ ಕ್ಯಾಪ್ಟನ್ ನಾನು. ಅಂದ್ರೆ ಆ ಕ್ಯಾಪ್ಟನ್ಸಿ ವೀಕ್ ಕೂಡ ಒಂಥರ ಮೆಂಟಲಿ ಸ್ವಲ್ಪ ಡಿಮೋಟಿವೇಟಿಂಗ್ ಇತ್ತು. ಕ್ಯಾಪ್ಟನ್ ಆಗಿದ್ದು ಹೆಂಗಿತ್ತು ಅಂತ ಹೇಳಿದ್ರೆ, ಒಳ್ಳೆ ಬೆಂಗಳೂರು ಟು ಮೈಸೂರು ಎಕ್ಸ್ಪ್ರೆಸ್ ಹೋದಂಗಿತ್ತು, ಪಟ್ ಅಂತ ಪಾಸ್ ಆದಂಗಿತ್ತು. ನಾವು ಸ್ಪಂದನ್ ಅವ್ರ ಕ್ಯಾಪ್ಟನ್ ಯಾವಾಗ ಆಗಿದ್ದು? ಅಂದ್ರೆ ಅದೇನೋ ಹೇಳ್ತಾರಲ್ಲ, ಬಯಸದೆ ಬಳಿ ಬಂದೆ ಹಂಗೆ ಹೋದೆ ಅನ್ನೋ ತರ ಆಯ್ತು. ಬಟ್ ಆ ವೀಕ್ ನಂಗ್ ಒಂಥರ ಟಾಸ್ಕ್ ಆಡ್ಬೇಕು, ಪಾರ್ಟ್ನರು ಇದಾರೆ, ಒಂದ್ ಸಪೋರ್ಟ್ ಇರುತ್ತೆ, ಚೆನ್ನಾಗ್ ಆಡ್ಬೇಕು ಅನ್ನೋದು ತಲೆಯಲ್ಲಿತ್ತು. ಬಟ್ ಕಾಲ್ ಏಟ್ ಮಾಡ್ಕೊಂಡಿದ್ದು ಅದ್ ಏನೇನೋ ಆಗಿ ಒಂಥರ ನಂಗೆ ಬ್ಯಾಕ್ ಫೈರ್ ಆದಂಗೆ ತುಂಬಾ ಮೆಂಟಲಿ ಡ್ರೈನಿಂಗ್ ಆಗೋಯ್ತು. ಯಾಕೆ ಬಂತು ಮತ್ ಯಾಕೆ ಹೋಯ್ತು? ಬಟ್ ನಾನು ಆಡ್ದೆ ಬಂದಿದ್ದಲ್ವಾ, ಸೊ ಇಟ್ಸ್ ಓಕೆ. ಅದೊಂದ್ ಬ್ಲೇಮ್ ಇರ್ತಿತ್ತು ನಂಗೆ ಅನ್ನೋದು ಒಂದ್ ಕಡೆ ಕಾನ್ಸ್ಟೆಂಟ್ ಆಗಿ ಅನ್ಸ್ತಾ ಇತ್ತು. ಬಟ್ ಅಟ್ ದ ಸೇಮ್ ಟೈಮ್ ನನ್ನ ಕ್ಯಾಪ್ಟನ್ಸಿನ ಚೆನ್ನಾಗಿ ಉಪಯೋಗಿಸ್ಕೋತೀನಿ, ಆ ಇಂಪ್ರೆಷನ್ ಚೇಂಜ್ ಮಾಡ್ತೀನಿ. ನಂಗೆ ಗೊತ್ತಿತ್ತು ಹೇಳೇ ಹೇಳ್ತಾರೆ, ನೀನ್ ಆಡಿಲ್ಲ ಅವ್ರು ಆಡ್ಕೊಟ್ರು ಅಂತ ಹೇಳ್ತಾರೆ, ಬಟ್ ಅದನ್ನ ಚೇಂಜ್ ಮಾಡ್ಬೇಕು ಅನ್ನೋದು ನನ್ನ ತಲೆಯಲ್ಲಿತ್ತು. ಇನ್ ಬಿಟ್ವೀನ್ ದ್ಯಾಟ್ ನೋಡಿ, ನಿಮಗೆ ಒಂದು ಸ್ಮಾಲ್ ಆಕ್ಸಿಡೆಂಟ್ ಆಗುತ್ತೆ ಅಂದ್ರೆ ಕಾಲು ಸ್ವಲ್ಪ ಪೇನ್ ಆಗುತ್ತೆ, ಸೊ ತುಂಬಾ ನೋವು ಅನುಭವಿಸ್ತೀರಾ ಸಿಕ್ಕಾಬಟ್ಟೆ. ಅಂದ್ರೆ ಹೊರಗಡೆ ಎಲ್ಲ ಒಂದ್ ರೀತಿ ಗಾಬರಿ ಆಗ್ಬಿಡ್ತಾರೆ, ಇಡೀ ನಿಮ್ಮ ಫ್ಯಾಮಿಲಿನೂ ಕೂಡ ಗಾಬರಿ ಆಗುತ್ತೆ. ನಿಮ್ಮ ಫ್ಯಾಮಿಲಿ ಎಷ್ಟು ನೋವು ಅನುಭವಿಸುತ್ತೋ, ಸೊ ಭಯ ಪಡುತ್ತೋ, ಅದ್ರ ಹತ್ರಷ್ಟು ನಾನು ಭಯ ಪಟ್ಟಿದ್ದೇನೆ. ಯಾಕಂತ ಹೇಳಿದ್ರೆ ನಮ್ ಕೃಷಿ ಕಾಲಿಂಗ್ ಆಗ್ಬಿಡುತ್ತಲ್ಲ ಎನ್ನುವಂಥದ್ದು, ನಮ್ ಕೃಷಿಗೆ ಹಿಂಗ್ ಆಗ್ಬಿಡುತ್ತಲ್ಲ ಎನ್ನುವಂತ. ನಿಜಕ್ಕೂ ಬೇಜಾರಾಯ್ತು ಮೇಡಮ್. ಆ ಪೇನ್ ಎಲ್ಲ ಹೆಂಗ ಅಕ್ಸೆಪ್ಟ್ ಮಾಡ್ಕೊಂಡ್ರಿ? ಅಂದ್ರೆ ನನ್ಗೆ ಅದು ಆಕ್ಚುಲಿ ಫಸ್ಟ್ ಕನ್ಫ್ಯೂಷನ್ ರೂಮ್ ಕರೀತಾರೆ. ಕನ್ಫ್ಯೂಷನ್ ರೂಮ್ ಅಲ್ಲಿ ಹೇಳ್ತೀನಿ ಈ ತರ ನಾನು ಅಳಕ್ ಶುರು ಮಾಡಿರ್ತೀನಿ, ಇಂಜೆಕ್ಷನ್ ಕೊಡ್ತಾರೆ ರೆಸ್ಟ್ ಮಾಡಿ ಅಂತ. ಅವಾಗ ಇಸ್ ಲೈಕ್ ಓಕೆ ಫೈನ್, ಸರಿ ಹೋಗುತ್ತೆ. ನಂಗೆ ಆ ಟೈಮಲ್ಲಿ ಇನ್ನೊಂದು ಪ್ಯಾನಿಕ್ ಆಗಿದ್ದು ಏನಂದ್ರೆ, ನಂಗೆ ಕಾಲಿಟ್ಟಾಗ ನಂಗೆ ಮನೆಗೆ ಕಳಿಸ್ಬಿಟ್ರೆ, ಬಿಕಾಸ್ ನಾನು ಟಾಸ್ಕ್ ಆಡಿದ್ದೆ ಇಲ್ಲಿ ಸರ್ವೈವ್ ಆಗ್ಬೇಕು ಅಂತ. ಬಟ್ ಅದೇ ನಂಗೆ ಉಲ್ಟಾ ಆಗೋದ್ರೆ, ಇದರಿಂದಾನೇ ಮನೆಗೆ ಹೋದ್ರೆ ಅಂತ ಒಂಥರ ಭಯ ಆಗಿತ್ತು. ಬಟ್ ಅಲ್ಲಿ ಒಂದು ಹುಷಾರ್ ತಪ್ಪಿದ್ರು ನಮಗೆ ಕಂಫರ್ಟ್ ಇರಲ್ವಲ್ಲ, ತುಂಬಾ ಫಿಸಿಕಲಿ ಅಂಡ್ ಮೆಂಟಲಿ ಡ್ರೈನಿಂಗ್ ವೀಕ್ ತರ ಅನ್ಸ್ತು. ಬಟ್ ಒಂದು ಸೆಕೆಂಡ್ ಒಪಿನಿಯನ್ ಇರ್ಲಿ, ಒಂದು ಎಕ್ಸ್ರೇ ಮಾಡ್ಸೋಣ, ವಿ ಡೋಂಟ್ ನೋ, ರಿಸ್ಕ್ ತಗೊಳೋದ್ ಬೇಡ ಅಂತ ಹೇಳಿ ನಂಗೆ ಅದು ಎಕ್ಸ್ರೇ ಮಾಡಿಸ್ತಾರೆ. ಬಟ್ ಏನೂ ಆಗಿರಲ್ಲ ಮೇಜರ್ಲಿ, ಏನೋ ಬೋನ್ಗಾಗಿರ್ಬೋದು ಇದಾಗಿರ್ಬೋದು. ಆ ಓವರ್ ವೆಯ್ಟ್ ಕಂಪ್ರೆಸ್ ಆಗಿರೋದ್ರಿಂದ ಅದಂಗೆ ರೆಡ್ ಆಗಿದೆ. ಈಗ ಓಕೆನಾ? ನಾನು ಬರುವಾಗ ಟ್ರಾಫಿಕ್ ಅಲ್ಲಿ ನಿಂತಿದ್ದೆ, ಒಂದು 2 minutes ನಿಂತಿದ್ದೆ. ಸಿಕ್ಕಾಬಟ್ಟೆ ಕರ್ಕಶ ಶಬ್ದ, ಆರ್ನ್ ಮಾಡೋದು, ಕಿರ್ರೋ ಬರ್ರೋ ಅಂತ ಇತ್ತು. ಎಷ್ಟು ತಲೆ ಹೆಡ್ಡೇಕ್ ಆಗ್ತಿತ್ತು ಅಂತ ಹೇಳಿದ್ರೆ, ನಾನೇ ಇಷ್ಟು ತಲೆ ನೋಯ್ತಾ ಇದೆ. ಇನ್ ಬಿಗ್ ಬಾಸ್ ಮನೇಲಿ ಸ್ಪಂದನ ಅವ್ರು ಹೆಂಗಪ್ಪ ಇದ್ರು ಅಷ್ಟು ದಿನಗಳ ಕಾಲ ಅಂತಂತ ದೊಡ್ಡ ಆರ್ನ್ ಸೌಂಡ್ ಮಧ್ಯೆ ಅಂತ. ಇಲ್ಲ, ನಾನು ಆಕ್ಚುಲಿ ನಂಗೆ ತಲೆನೋವು ತರ ಅನ್ಸ್ತಿರ್ಲಿಲ್ಲ. ಕೆಲವುದು ಕುತ್ಕೊಂಡ್ ನೋಡ್ತಿದ್ದೆ, ಲೈಕ್ ಯಾಕೆ ಜಗಳ ಆಡ್ತಿದ್ದಾರೆ, ಫಸ್ಟ್ ಆಫ್ ಆಲ್ ಪಾಯಿಂಟೇ ಇಲ್ವಲ್ಲ ಅಂತ. ಆಮೇಲೆ ಸ್ಟ್ರಾಟಜೀಸ್ ಗೊತ್ತಾಗ್ತಾ ಇತ್ತು ನನ್ಗೆ. ಸೊ ತಲೆನೋವು ತರ ಏನಿಲ್ಲ, ಮನೆಗೆ ಜಗಳಗಳು ಕೂಡ ಬೇಕು. ಸೊ ಅತಿ ಆಗ್ಬಾರ್ದಲ್ವಾ? ನಿಜವಾಗ್ಲೂ ಅತಿ ಆಗ್ಬಾರ್ದು. ಲಾಸ್ಟ್ ವೀಕ್ ನನ್ಗೆ ಅದೇ ಅನ್ಸಿದ್ದು. 3 ಜನ ಲಾನ್ ಅಲ್ಲಿ ಕುತ್ಕೊಂಡು ಒಂಥರ ನಂಗೆ ಗಾರ್ಡನ್ ಏರಿಯಾಗ್ ಬರಕ್ಕೆ ಕಷ್ಟ. ನಾನು ಬಂದ್ ಹೇಳ್ತೀನಿ. ನೀವು ಅದನ್ನ ಹೇಳಿದ್ರಿ ಅಂದ್ರೆ